ರಸ್ತೆಯಲ್ಲಿ ಸಿಕ್ಕ ಹಣದ ಕುರಿತು ಜನರು ವಿವಿಧ ರೀತಿಯ ನಂಬಿಕೆಗಳನ್ನು ಹೊಂದಿದ್ದಾರೆ. ಕೆಲವು ಜನರ ಪ್ರಕಾರ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಎತ್ತಿಕೊಳ್ಳುವುದು ದುರಾದೃಷ್ಟಕರ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವರು ಅದನ್ನು ದೈವದ ಆಶೀರ್ವಾದ ಅಥವಾ ಸೌಭಾಗ್ಯದ ಸೂಚನೆ ಎಂದು ನಂಬುತ್ತಾರೆ. ಈ ವಿಷಯವು ಕೇವಲ ಅಂಧನಂಬಿಕೆ ಅಥವಾ ಮೂಢನಂಬಿಕೆಯ ವಿಷಯವಲ್ಲ, ಅದು ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಕರ್ಮತತ್ವದ ಆಳವಾದ ತಾತ್ವಿಕ ಆಲೋಚನೆಗಳೊಂದಿಗೆ ಕೂಡಿದೆ. ಸಂಪ್ರದಾಯಬದ್ಧ ನಂಬಿಕೆಯ ಪ್ರಕಾರ ಬೀದಿಯಲ್ಲಿ ಸಿಕ್ಕ ಹಣವನ್ನು ಎತ್ತಿಕೊಳ್ಳುವುದು ದುರಾದೃಷ್ಟದ ಸಂಕೇತವೆಂದು ಹೇಳುತ್ತಾರೆ, ಏಕೆಂದರೆ ಆ ಹಣ ಯಾರಿಗಾದರೂ ಸೇರಿರಬಹುದು ಮತ್ತು ಅವರು ಅದನ್ನು ಕಳೆದುಕೊಂಡಾಗ ಅವರ ಮನಸ್ಸಿನಲ್ಲಿ ಉಂಟಾದ ವ್ಯಥೆ, ದುಃಖ ಅಥವಾ ನಕಾರಾತ್ಮಕ ಶಕ್ತಿ ಆ ಹಣದ ಮೇಲೆ ಅಂಟಿಕೊಂಡಿರಬಹುದು ಎಂದು ನಂಬಲಾಗಿದೆ. ಈ ನಕಾರಾತ್ಮಕ ಶಕ್ತಿಯು ಆ ಹಣವನ್ನು ಎತ್ತಿಕೊಂಡ ವ್ಯಕ್ತಿಯ ಜೀವನದಲ್ಲೂ ಅನಾಹುತ, ಅಸಮಾಧಾನ ಅಥವಾ ಆರ್ಥಿಕ ನಷ್ಟದ ರೂಪದಲ್ಲಿ ಪ್ರಭಾವ ಬೀರುತ್ತದೆ ಎಂದು ಹಲವರು ನಂಬುತ್ತಾರೆ. ಹಳೆಯ ಕಾಲದವರು ಹೇಳುವಂತೆ, ಇತರರ ಕಷ್ಟದಿಂದ ಸಿಕ್ಕ ಸಂಪತ್ತು ಎಂದಿಗೂ ಶಾಂತಿಯುತವಾಗುವುದಿಲ್ಲ. ಆರ್ಥಿಕವಾಗಿ ಅದು ಲಾಭಕರವೆಂದು ಕಂಡರೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದು ಪವಿತ್ರವಲ್ಲವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ವಾಸ್ತುಶಾಸ್ತ್ರ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಬೀದಿಯಲ್ಲಿ ಸಿಕ್ಕ ಹಣವನ್ನು ದೈವದ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ. ಕೆಲ ವಾಸ್ತು ತಜ್ಞರು ಹೇಳುವಂತೆ, ಒಂದು ನಾಣ್ಯ ಅಥವಾ ನೋಟು ರಸ್ತೆ ಮೇಲೆ ಕಾಣುವುದು ದೇವರ ಕೃಪೆಯ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯು ಪ್ರವೇಶಿಸುತ್ತಿರುವುದರ ಸೂಚನೆ. ವಿಶೇಷವಾಗಿ ನಾಣ್ಯಗಳು ಕಂಡುಬಂದರೆ ಅದು ಲಕ್ಷ್ಮೀ ದೇವಿಯ ಸನ್ನಿಧಿಯ ಗುರುತು ಎಂದು ನಂಬಲಾಗುತ್ತದೆ. ನಾಣ್ಯವು ವೃತ್ತಾಕಾರದ ರೂಪದಲ್ಲಿದ್ದು ಅದು ಸಂಪೂರ್ಣತೆ ಮತ್ತು ಶಾಶ್ವತತೆಯ ಸಂಕೇತ. ಹೀಗಾಗಿ ನಾಣ್ಯ ಸಿಕ್ಕರೆ ಅದು ಭವಿಷ್ಯದಲ್ಲಿ ಆರ್ಥಿಕ ಬೆಳವಣಿಗೆಯ ಸೂಚನೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಈ ನಂಬಿಕೆಗಳ ಹಿಂದಿನ ಮುಖ್ಯ ಅಂಶ ಮನೋಭಾವ ಮತ್ತು ನೈತಿಕತೆ. ನೀವು ಹಣವನ್ನು ಕಂಡು ಅದನ್ನು ಲಾಭದ ಆಸೆಯಿಂದ ಎತ್ತಿಕೊಂಡರೆ ಅದು ಅಶುಭವಾಗಬಹುದು. ಆದರೆ ಶುದ್ಧ ಮನಸ್ಸಿನಿಂದ ದೇವರನ್ನು ಸ್ಮರಿಸಿ ಧನ್ಯತಾಭಾವದಿಂದ ಅದನ್ನು ಸಂಗ್ರಹಿಸಿದರೆ ಅದು ಶುಭ ಫಲ ನೀಡುತ್ತದೆ ಎಂಬ ನಂಬಿಕೆಯಿದೆ. ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಸಂಪತ್ತಿನ ಶಕ್ತಿ ತಾನೇ ಒಂದು ಶಕ್ತಿಯ ರೂಪ. ಅದನ್ನು ಗೌರವದಿಂದ, ಕೃತಜ್ಞತೆಯಿಂದ ಬಳಕೆ ಮಾಡಿದರೆ ಅದು ಸಮೃದ್ಧಿ ನೀಡುತ್ತದೆ. ಸ್ವಾರ್ಥದಿಂದ ಅಥವಾ ಅಜಾಗರೂಕತೆಯಿಂದ ಬಳಸಿದರೆ ಅದು ನಷ್ಟ ಮತ್ತು ಅಶಾಂತಿಯನ್ನು ತರಬಹುದು. ತಜ್ಞರು ಸಲಹೆ ನೀಡುವಂತೆ, ನೀವು ಬೀದಿಯಲ್ಲಿ ಹಣ ಕಂಡರೆ ಮೊದಲು ಅದನ್ನು ಎತ್ತಿಕೊಳ್ಳುವ ಮೊದಲು ದೇವರ ಸ್ಮರಣೆ ಮಾಡಬೇಕು. ಈ ಹಣ ನನ್ನ ಪಾಲಿಗೆ ದೇವರ ಆಶೀರ್ವಾದವಾದರೆ ಅದನ್ನು ಶುದ್ಧ ಉದ್ದೇಶಕ್ಕಾಗಿ ಬಳಕೆ ಮಾಡುವೆನು ಎಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಬೇಕು. ಆ ಹಣವನ್ನು ತಕ್ಷಣ ಖರ್ಚು ಮಾಡಬಾರದು ಅಥವಾ ಯಾರಿಗಾದರೂ ಕೊಡಬಾರದು. ಬದಲಾಗಿ ಅದನ್ನು ಪರ್ಸ್ನಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಬೇಕು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರಲಿದೆ ಎಂಬ ನಂಬಿಕೆಯಿದೆ. ಆ ಹಣವನ್ನು ಆದಾಯದ ಬೀಜ ಎಂದು ಪರಿಗಣಿಸಿ. ಗೌರವದಿಂದ ಇಡುವುದು ಆರ್ಥಿಕ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆದರೆ ಕೆಲವು ಜನರು ಇದನ್ನು ತತ್ವದ ದೃಷ್ಟಿಯಿಂದ ನೋಡುತ್ತಾರೆ. ಅವರ ಪ್ರಕಾರ ನಮ್ಮ ಜೀವನದಲ್ಲಿ ಏನಾದರೂ ಸಿಕ್ಕರೆ ಅದು ಕರ್ಮದ ಫಲ. ಅದು ಒಳ್ಳೆಯದಾಗಿರಬಹುದು ಅಥವಾ ಪರೀಕ್ಷೆಯೂ ಆಗಿರಬಹುದು. ಹಾಗಾಗಿ ನೀವು ಹಣವನ್ನು ಕಂಡಾಗ ಅದರ ಮೂಲ, ಸಂದರ್ಭ ಮತ್ತು ನಿಮ್ಮ ಮನೋಭಾವವನ್ನು ಪರಿಗಣಿಸಿ ನಿರ್ಧಾರ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಅಥವಾ ಅಸಮಾಧಾನ ಉಂಟಾದರೆ ಆ ಹಣವನ್ನು ತೆಗೆದುಕೊಳ್ಳದೆ ದೇವಾಲಯದಲ್ಲಿ ಇಡುವುದು ಅಥವಾ ಬಡವರಿಗೆ ದಾನ ಮಾಡುವುದು ಅತ್ಯುತ್ತಮ ಮಾರ್ಗವಾಗಿದೆ. ಏಕೆಂದರೆ ದಾನದಿಂದ ಕರ್ಮಶುದ್ಧಿ ಸಾಧ್ಯವಾಗುತ್ತದೆ ಮತ್ತು ದೇವರ ಕೃಪೆ ದೊರಕುತ್ತದೆ ಎಂಬ ನಂಬಿಕೆಯಿದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಬೀದಿಯಲ್ಲಿ ಕಾಣುವ ಹಣವು ನಮ್ಮ ಕರ್ಮದ ಒಂದು ಪರೀಕ್ಷೆ.
ಅದು ನಮ್ಮಲ್ಲಿ ಇರುವ ಲೋಭ ಮತ್ತು ಧರ್ಮಬುದ್ಧಿಯ ಮಧ್ಯದ ಸಮತೋಲನವನ್ನು ಪರೀಕ್ಷಿಸುತ್ತದೆ. ನಾವು ಆ ಹಣವನ್ನು ಗೌರವದಿಂದ, ಧನ್ಯತೆಯಿಂದ ಉಪಯೋಗಿಸಿದ್ದರೆ ಅದು ಸಕಾರಾತ್ಮಕ ಫಲ ನೀಡುತ್ತದೆ. ಆದರೆ ಅದನ್ನು ಸ್ವಾರ್ಥದಿಂದ, ತಕ್ಷಣದ ಲಾಭಕ್ಕಾಗಿ ಉಪಯೋಗಿಸಿದರೆ ಅದು ಆರ್ಥಿಕ ನಷ್ಟ ಅಥವಾ ಮಾನಸಿಕ ಅಶಾಂತಿಯನ್ನು ಉಂಟುಮಾಡಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ, ರಸ್ತೆಯಲ್ಲಿ ಸಿಕ್ಕ ಹಣವನ್ನು ತಕ್ಷಣ ಅದೃಷ್ಟ ಅಥವಾ ಅದೃಷ್ಟವಿಲ್ಲ ಎಂದು ನಿರ್ಧರಿಸುವುದಕ್ಕಿಂತ ಅದರ ಹಿಂದಿನ ಅರ್ಥ ಮತ್ತು ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಆ ಹಣವು ದೇವರ ಆಶೀರ್ವಾದದ ರೂಪವಾಗಿರುತ್ತದೆ. ಆದರೆ ನಿಮ್ಮ ಉದ್ದೇಶ ಸ್ವಾರ್ಥಪರವಾಗಿದ್ದರೆ ಅದು ಕೇವಲ ಕಾಗದ ಅಥವಾ ಲೋಹದ ತುಂಡಾಗಿರುತ್ತದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ವಿವೇಕ, ಧರ್ಮಬುದ್ಧಿ ಮತ್ತು ಕೃತಜ್ಞತೆಯೊಂದಿಗೆ ನಡೆದುಕೊಳ್ಳುವುದು ಅತ್ಯಂತ ಅವಶ್ಯಕ. ರಸ್ತೆಯಲ್ಲಿ ಬಿದ್ದ ಹಣವನ್ನು, ವಿಶೇಷವಾಗಿ ನಾಣ್ಯಗಳನ್ನು ಪಡೆಯುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ನಾಣ್ಯವು ರಸ್ತೆಯಲ್ಲಿ ಸಿಗುವುದು ಎಂದರೆ ನಿಮ್ಮ ಪೂರ್ವಜರ ಆಶೀರ್ವಾದವಿದೆ ಎಂದರ್ಥ ಎಂದು ವಾಸ್ತುಶಾಸ್ತ್ರ ನಂಬುತ್ತದೆ. ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ನಾಣ್ಯವನ್ನು ಪಡೆಯುವುದು ನಿಮ್ಮ ಪ್ರೀತಿಪಾತ್ರರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮೊಂದಿಗಿದೆ ಎಂದರ್ಥ. ನಿಮ್ಮಿಂದ ಬಹಳ ದೂರ ಹೋದ ಅಂತಹ ಜನರ ಆಶೀರ್ವಾದದಿಂದ ನಿಮ್ಮ ಕಳೆದುಹೋದ ಸಂತೋಷವು ಮರಳಿ ಬರಬಹುದು ಎಂದು ಸೂಚಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಕೆಲವು ಅಗತ್ಯ ಕೆಲಸಗಳಿಗಾಗಿ ಎಲ್ಲಿಗಾದರೂ ಹೋಗುತ್ತಿದ್ದರೆ ಮತ್ತು ಆ ಸಮಯದಲ್ಲಿ ದಾರಿಯಲ್ಲಿ ಒಂದು ನಾಣ್ಯ ಅಥವಾ ನೋಟ ಬಿದ್ದು ಸಿಕ್ಕರೆ, ಅದು ನಿಮ್ಮ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿದೆ. ಹಾಗೆ ಇದು ಶೀಘ್ರದಲ್ಲೇ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಮತ್ತು ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಹಣ ಎರಡನ್ನೂ ನೀಡುತ್ತದೆ ಎಂಬುದರ ಸಂಕೇತವೂ ಆಗಿರಬಹುದು. ನೀವು ಕೆಲಸದಿಂದ ಮನೆಗೆ ಹಿಂದಿರುಗುತ್ತಿದ್ದರೆ ದಾರಿಯಲ್ಲಿ ಹಣ ಸಿಕ್ಕರೆ, ಅದು ನೀವು ಶೀಘ್ರದಲ್ಲೇ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಸರಳವಾಗಿ ಹೇಳುವುದಾದರೆ, ಯಾವುದೇ ಕಾರಣವಿಲ್ಲದೆ ರಸ್ತೆಯಲ್ಲಿ ನಾಣ್ಯವನ್ನು ಪಡೆಯುವುದು ಎಂದರೆ ನೀವು ಅಮೂಲ್ಯರು ಎಂದರ್ಥ. ನೀವು ಸಹ ಜೀವನದಲ್ಲಿ ಬಹಳಷ್ಟು ಸಾಧಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೆ, ಆದರೆ ಅವರಲ್ಲಿ ಕೆಲವರು ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣದಿಂದ ಅದೃಷ್ಟದ ಜೊತೆಗೆ ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆದರೆ ಅದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಏನಾದರೂ ಬದಲಾಗಲಿದೆ ಎಂಬುದರ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಇದರೊಂದಿಗೆ ನೀವು ಕೆಲವು ಆರ್ಥಿಕ ಸಮಸ್ಯೆಗಳೊಂದಿಗೆ ಹೆಣಗಾಡುತ್ತಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ನೀವು ಎಲ್ಲೋ ಹಣವನ್ನು ನೋಡಿದರೆ, ಅದು ಒಳ್ಳೆಯ ಸಮಯಗಳು ಮುಂದಿವೆ ಎಂದು ಸೂಚಿಸುತ್ತದೆ. ರಸ್ತೆಯಲ್ಲಿ ಬಿದ್ದ ನಾಣ್ಯವನ್ನು ಪಡೆಯುವುದು ಅದೃಷ್ಟದ ವಿಷಯ. ಆದ್ದರಿಂದ ನೀವು ರಸ್ತೆಯಲ್ಲಿ ಯಾವುದೇ ನಾಣ್ಯವನ್ನು ಕಂಡುಕೊಂಡರೆ ಅದನ್ನು ನಿರ್ಲಕ್ಷಿಸಬೇಡಿ. ಬದಲಾಗಿ ಅದನ್ನು ನಿಮ್ಮ ಅದೃಷ್ಟ ಎಂದು ಪರಿಗಣಿಸಿ ಮತ್ತು ಅದನ್ನು ನಿಮ್ಮ ಜೇಬಿನಲ್ಲಿ ಇರಿಸಿಕೊಳ್ಳಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.